ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಪದ್ಮಾವತಿ ಜಯಪ್ರಕಾಶ್, ರೇಖಿ ಮಾಸ್ಟರ್. ಇಂದಿನ ವಿಷಯದಲ್ಲಿ ಉಪ್ಪಿನ ಮಹತ್ವವನ್ನು ತಿಳಿಯೋಣ. ರೇಖೆಯಿಂದ ಉಪ್ಪನ್ನು ರೇಖೆಯಲ್ಲಿ ಬಳಸಿ ಯಾವ ರೀತಿ ಇದರಿಂದ ಉಪಯೋಗವನ್ನು ಪಡೆದುಕೊಳ್ಳಬಹುದು ಹಾಗೂ ಮನೆಯನ್ನು ಶುದ್ಧಿ ಮಾಡಲು ಮತ್ತು ನಮ್ಮ ಔರವನ್ನು ಸಹ ಶುದ್ಧಿಪಡಿಸಲು ಕಲ್ಲು ಉಪ್ಪು ಹೇಗೆ ಸಹಾಯ ಮಾಡುತ್ತದೆ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಪ್ರತಿದಿನ ಒಂದು ಹಿಡಿಯಷ್ಟು ಉಪ್ಪನ್ನು ಸ್ನಾನದ ಬಕೆಟ್ನಲ್ಲಿ ಹಾಕಿ ಸ್ನಾನ ಮಾಡಿ ನಂತರ ಶುದ್ಧವಾದ ನೀರಿನಿಂದ ಸ್ನಾನ ಮಾಡಿದರೆ ನಮ್ಮ ದೇಹದಲ್ಲಿರುವ ನೆಗೆಟಿವಿಟಿಯು ಹೊರಗೆ ಹೋಗುತ್ತದೆ. ಹಾಗೂ ಮನೆಯ ನೆಗೆಟಿವಿಟಿಯನ್ನು ಹೊರಹಾಕಲು ನಾವು ಮನೆ ಒರೆಸುವ ನೀರಿಗೆ ಸಹ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಮನೆಯನ್ನು ಸ್ವಚ್ಛ ಮಾಡುವುದರಿಂದ ಮನೆಯಲ್ಲೇ ನೆಗೆಟಿವಿಟಿ ಹೋಗುತ್ತದೆ. ಹಾಗೆಯೇ ಮನೆಯಲ್ಲಿ ಅಥವಾ ರೂಮಿನ 4 ಮೂಲೆಗಳಲ್ಲಿ ಒಂದು ಕಪ್ಪಲ್ಲಿ ಒಂದು ಪಿಂಗಾಣಿ ಕಪ್ ಅಥವಾ ಪೇಪರ್ ಕಪ್ ಸಹ ಆಗಿರಬಹುದು, ಅಥವಾ ಗಾಜಿನ ಕಪ್, ಈ ರೀತಿ ಮೆಟಲ್ ಹೊರತುಪಡಿಸಿ ಪಿಂಗಾಣಿ, ಗಾಜು, ಪೇಪರ್ ಕಪ್ ಇಂತಹದರ ಸಣ್ಣ ಸಣ್ಣ ಕಪ್ಪುಗಳಲ್ಲಿ 4 ಮೂಲೆಗಳಲ್ಲಿ ಕಲ್ಲುಪ್ಪುಗಳನ್ನು ತುಂಬಿ ಅದನ್ನು ಮೂಲೆಗಳಲ್ಲಿ ಇಟ್ಟು 1 ವಾರ ನಂತರ ಅದನ್ನು ಫ್ಲಶ್ ಔಟ್ ಮಾಡಬಹುದು ಉಪ್ಪನ್ನು, ಅಥವಾ ಡಸ್ಟ್ಬಿನ್ಗೆ ಹಾಕಬಹುದು. 1 ವಾರ ಆದ ನಂತರ ಉಪ್ಪನ್ನು ನೋಡಿದರೆ ಅದು ಬಣ್ಣ ಬದಲಾಗಿದ್ದರೆ ಅಥವಾ ಅದು ನೀರಾಗಿ ಹರಿಯುತ್ತಿದ್ದರೆ ಅದು ನೆಗೆಟಿವಿಟಿ ಎಲ್ಲ ಹೊರಗೆ ನೆಗೆಟಿವಿಟಿ ಎಲ್ಲ ಅದು ಎಳೆದುಕೊಂಡು ಸ್ವಚ್ಛವಾಗುತ್ತದೆ. ಮನೆಯೆಲ್ಲ ಸ್ವಚ್ಛವಾಗುತ್ತದೆ. ಈ ರೀತಿ ಕಲ್ಲುಪ್ಪಿನಿಂದ ಮನೆಯನ್ನು ಸ್ವಚ್ಛಪಡಿಸಬಹುದು. ಪ್ರತಿ ವಾರವನ್ನು ಅದನ್ನು ಆ ಕಪ್ಪಲ್ಲಿರೋ ಉಪ್ಪನ್ನು ಬದಲಿಸಬೇಕು. ನಂತರ ಹೊಸ ಉಪ್ಪನ್ನು ಮತ್ತೆ ಬೇರೆ ಕಪ್ಪುಗಳಲ್ಲಿ ಹಾಕಿ ರೂಮಿನ 4 ಮೂಲೆಗಳನ್ನು ಇಡಬೇಕು. ಈ ರೀತಿ ಮಾಡೋದ್ರಿಂದ ರೂಮು ಹಾಗೂ ಮನೆಯ ಎಲ್ಲ ಕೋಣೆಗಳು ಸ್ವಚ್ಛವಾಗುತ್ತದೆ. ಹಾಗೆಯೇ ಈ ಉಪ್ಪು ಒಂದು ಶಕ್ತಿ ಶುದ್ಧಿ ಎನರ್ಜಿ ಕ್ಲೆನ್ಸರ್. ಇದು ನಕಾರಾತ್ಮಕ ಶಕ್ತಿಯನ್ನು ಅತ್ಯಂತ ವೇಗವಾಗಿ ಹೋಗಲಾಡಿಸುತ್ತದೆ. ರೇಖಿ ಹೀಲಿಂಗ್, ಸ್ಪೇಸ್ ಕ್ಲೀನಿಂಗ್ ಮತ್ತು ಸ್ವಯಂ ಶುದ್ಧೀಕರಣಕ್ಕೆ ಕಲ್ಲುಪ್ಪು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಹಾಗೆ ರೇಖಿ ಮಾಡಿದ ನಂತರ ರೇಖಿ ಹೀಲರ್ಸ್ ತಮ್ಮ ಕೈಗಳಿಗೆ 2 ಕೈಗಳ ಮೊಣಕೈಯವರೆಗೆ ಉಪ್ಪನ್ನು ಹಚ್ಚಿಕೊಂಡು ಅದರ ಕೈಗಳನ್ನು ನೀರಿನಿಂದ ಶುದ್ಧಪಡಿಸುವುದರಿಂದ ತಮ್ಮ ನೆಗೆಟಿವಿಟಿಯನ್ನು ಅವಾಯ್ಡ್ ಮಾಡಿಕೊಳ್ಳಬಹುದು. ಈ ಬಕೆಟಲ್ಲಿ ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಅವರ ಶುದ್ಧ ಮಾಡುತ್ತದೆ. ಹಿಂದಿನ ಕಾಲದಲ್ಲಿ ಸಣ್ಣ ಮಕ್ಕಳಿಗೂ ಸಹ ಉಪ್ಪಿನಿಂದ ದೃಷ್ಟಿ ತೆಗೆದು ಅವರ ನೆಗೆಟಿವಿಟಿಯನ್ನು ಹೋಗಲಾಡಿಸುತ್ತಿದ್ದರು. ಅಂದರೆ ಈ ಉಪ್ಪಿಗೆ ನೆಗೆಟಿವಿಟಿಯನ್ನು ಎಳೆದುಕೊಳ್ಳುವ ಒಂದು ಗುಣವಿದೆ. ಹಾಗಾಗಿ ಸಣ್ಣ ಮಕ್ಕಳು ತುಂಬ ಅಳುತ್ತಿದ್ದರೆ ಅಥವಾ ದೊಡ್ಡವರಿಗೂ ಸಹ ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬಂದಾಗ ಅವರ ದೇಹದಲ್ಲಿ ಒಂದು ಆಯಾಸ, ಅನಾರೋಗ್ಯ ಈ ರೀತಿ ಏನಾದರೂ ಕಾಣಿಸಿಕೊಂಡಾಗ ಯಾರಾದರೂ ಅವರಿಗೆ ಉಪ್ಪನ್ನು 3 ಸಾರಿ ಇಳೆ ತೆಗೆದು ಅದನ್ನು ನೀರಿಗೆ ಹಾಕಿದಾಗ ಅವರ ದೇಹದಲ್ಲಿ ಆದ ನೆಗೆಟಿವಿಟಿ ಎಲ್ಲವೂ ಉಪ್ಪಿನಲ್ಲಿ ಹೋಗಿ ಅವರು ತಮ್ಮ ಅನಾನುಕೂಲತೆಯಿಂದ, ದೇಹದ ಅಸ್ವಸ್ಥತೆಯಿಂದ ಸುಲಭವಾಗಿ ಹೊರಬರಬಹುದು. ಹಾಗೆಯೇ ಒಂದು ಮೆಡಿಟೇಷನ್ ಮಾಡುವ ಸ್ಥಳದಲ್ಲಿ ಒಂದು ಕಪ್ಪಿನಲ್ಲಿ ಉಪ್ಪಿನ ಬಾಟಲು, ಕ್ಯಾಂಡಲ್ ಮತ್ತು ರೇಖಿ ಸಿಂಬಲ್ಸ್ಗಳನ್ನು ಬಳಸಿ ಮೆಡಿಟೇಷನ್
ಮಾಡಿದರೆ ಆ ಶಾಂತಿ ಪವಿತ್ರತೆ ಮತ್ತು ಶಾಂತಿಯಿಂದ ಕೂಡಿರುತ್ತದೆ. ಇನ್ನೊಂದು ಹೇಳಬೇಕಂದರೆ ಬಳಸಿದ ಉಪ್ಪನ್ನು ಮತ್ತೆ ಬಳಸಬಾರದು. ಉಪ್ಪನ್ನು ಮೆಟಲ್ ಬೌಲ್ಸ್ಗಳಲ್ಲಿ ಹಾಕಬಾರದು. ಅದು ಎನರ್ಜಿ ಕಾನ್ಫ್ಲಿಕ್ಟ್ಸ್ ಆಗುತ್ತವೆ. ಗ್ಲಾಸ್, ಕ್ಲೇ ಅಥವಾ ಕ್ರಿಸ್ಟಲ್ ಬೌಲ್ ಅಥವಾ ಪೇಪರ್ ಕಪ್ಗಳಲ್ಲಿ ಉಪ್ಪನ್ನು ಇಡುವುದು ಉತ್ತಮ. ಹೀಗೆ ಇನ್ನೂ ಅನೇಕ ರೀತಿಯಲ್ಲಿ ಸಾಧಾರಣವಾದ ಕಲ್ಲುಪ್ಪನ್ನು ಕಲ್ಲುಪ್ಪನ್ನು ಅಥವಾ ಸಮುದ್ರದ ಉಪ್ಪನ್ನು ಬಳಸಿ ನಮ್ಮ ದೇಹ ಶುದ್ಧಿ, ಮನೆಯ ಶುದ್ಧಿ, ಔರಾ ಕ್ಲೆನ್ಸಿಂಗ್, ಹೀಗೆ ಎಲ್ಲದಕ್ಕೂ ಇದರಿಂದ ಪಾಸಿಟಿವ್ ಆದ ರಿಸಲ್ಟನ್ನು ಪಡೆದು ನಮ್ಮ ದೇಹ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿಗೆ ವಿಡಿಯೋನ ನಿಲ್ಲಿಸುತ್ತಿದ್ದೇನೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹೀಗೆ ರೇಖೆಯ ಬಗ್ಗೆ ಮತ್ತು ಇನ್ನೂ ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಫಾಲೋ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.